3 ದಿನಗಳ ಸುದೀರ್ಘ ವಾದ ಮಂಡನೆ ಮುಕ್ತಾಯ ಆಗಿದೆ. ಇಬ್ಬರು ಉಡುಪಿ ಉಪನ್ಯಾಸಕರ ಪರ ಹಿರಿಯ ವಕೀಲ ವೆಂಕಟರಮಣಿ ವಾದ. ಉಪನ್ಯಾಸಕಿ ಛಾಯಾ ಶೆಟ್ಟಿ, ಶಾಲಿನಿ ನಾಯಕ್ ಪರ ವಕೀಲ ವೆಂಕಟರಮಣಿ ವಾದ. ಇಬ್ಬರು ಉಡುಪಿ ಉಪನ್ಯಾಸಕರ ಪರ ಹಿರಿಯ ವಕೀಲ ವೆಂಕಟರಮಣಿ ವಾದ. ಉಪನ್ಯಾಸಕಿ ಛಾಯಾ ಶೆಟ್ಟಿ, ಶಾಲಿನಿ ನಾಯಕ್ ಪರ ವಕೀಲರ ವಾದ. ಹಿರಿಯ ವಕೀಲರಾದ ವೆಂಕಟರಮಣಿ ವಾದ ಮಂಡಿಸ್ತಾ ಇದ್ದಾರೆ. ಇಬ್ಬರು ಉಡುಪಿ ಉಪನ್ಯಾಸಕರ ಪರ. ಉಪನ್ಯಾಸಕಿ ಛಾಯಾ ಶೆಟ್ಟಿ, ಶಾಲಿನಿ ನಾಯಕ್ ಪರ ವಕೀಲ ವೆಂಕಟರಮಣಿ ವಾದ. ಆಡಳಿತದಿಂದ ಮೂಲಭೂತ ಹಕ್ಕಿಗೆ ಧಕ್ಕೆಯಾದರೆ ಮಾತ್ರ ಕೋರ್ಟ್ ಮಧ್ಯಪ್ರವೇಶ. ಆಡಳಿತದಿಂದ ಮೂಲಭೂತ ಹಕ್ಕಿಗೆ ಧಕ್ಕೆಯಾದರೆ ಮಾತ್ರ ಕೋರ್ಟ್ ಮಧ್ಯಪ್ರವೇಶ. ಆಡಳಿತ ಹೇಗೆ ನಡೆಸಬೇಕೆಂಬ ವಿಷಯದಲ್ಲಿ ಕೋರ್ಟ್ ಮಧ್ಯ ಪ್ರವೇಶಿಸಲ್ಲ. ಭಾರತಕ್ಕೆ ಬಹುಸಂಸ್ಕೃತಿಯ ಭಾರತಕ್ಕೆ ಬಹು ಸಂಸ್ಕೃತಿಯ ಭವ್ಯ ಇತಿಹಾಸ ಇದೆ. ಆಡಳಿತದಿಂದ ಮೂಲಭೂತ ಹಕ್ಕಿಗೆ ಧಕ್ಕೆಯಾದರೆ ಮಾತ್ರ ಕೋರ್ಟ್ ಮಧ್ಯಪ್ರವೇಶ. ಆಡಳಿತ ಹೇಗೆ ನಡೆಸಬೇಕೆಂಬ ವಿಷಯದಲ್ಲಿ ಕೋರ್ಟ್ ಮಧ್ಯಪ್ರವೇಶಿಸಲ್ಲ. ಎಲ್ಲ ತೀರ್ಪುಗಳು ಪ್ರಾರ್ಥಿಸುವ, ಆಚರಿಸುವ ಹಕ್ಕನ್ನ ಕೇಳಿದ ಪ್ರಕರಣಗಳು. ಈವರೆಗೂ ಉಲ್ಲೇಖಿಸಿರುವ ಯಾವ ತೀರ್ಪು ಸಾರ್ವಜನಿಕ ಸುವ್ಯವಸ್ಥೆಗೆ ಸಂಬಂಧಿಸಿದ್ದಲ್ಲ. ಎಲ್ಲ ತೀರ್ಪುಗಳು ಪ್ರಾರ್ಥಿಸುವ, ಆಚರಿಸುವ ಹಕ್ಕನ್ನ ಕೇಳಿದ ಪ್ರಕರಣಗಳು. ಈವರೆಗೂ ಉಲ್ಲೇಖಿಸಿರುವ ಯಾವ ತೀರ್ಪು ಸಾರ್ವಜನಿಕ ಸುವ್ಯವಸ್ಥೆಗೆ ಸಂಬಂಧಿಸಿದ್ದಲ್ಲ.
ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಅನ್ವಯವಾಗುತ್ತವೆ. ಮಾರುಕಟ್ಟೆ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಸುವ್ಯವಸ್ಥೆ ಬೇರೆ ಬೇರೆ. ಇವೆಲ್ಲದಕ್ಕಿಂತ ಭಿನ್ನವಾಗಿದ್ದು ಶಿಕ್ಷಣ ಸಂಸ್ಥೆಗಳಲ್ಲಿನ ಸುವ್ಯವಸ್ಥೆ. ಮಾರುಕಟ್ಟೆ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಸುವ್ಯವಸ್ಥೆ ಬೇರೆ ಬೇರೆ. ಇವೆಲ್ಲದಕ್ಕಿಂತ ಭಿನ್ನವಾಗಿದ್ದು ಶಿಕ್ಷಣ ಸಂಸ್ಥೆಗಳಲ್ಲಿನ ಸುವ್ಯವಸ್ಥೆ. ಸಂವಿಧಾನದ 25ನೇ ವಿಧಿ ಮತ್ತೆ ಮತ್ತೆ ಚರ್ಚಿಸಲ್ಪಟ್ಟಿದೆ. ಧರ್ಮವನ್ನ ನಂಬಲು, ಆಚರಿಸಲು, ಪ್ರಚಾರ ಮಾಡಲು ಹಕ್ಕಿದೆ. ಸಂವಿಧಾನದ 25ನೇ ವಿಧಿ ಮತ್ತೆ ಮತ್ತೆ ಚರ್ಚಿಸಲ್ಪಡುತ್ತಿದೆ. ಧರ್ಮವನ್ನ ನಂಬಲು, ಆಚರಿಸಲು, ಪ್ರಚಾರ ಮಾಡಲು ಹಕ್ಕಿದೆ. ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯಕ್ಕೆ ಭಂಗ ಬಾರದ ಹೊರತು ಒಂದು ಧರ್ಮದ ಆಚರಣೆಯಲ್ಲಿ ತಲೆ ತೂರಿಸುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯಕ್ಕೆ ಭಂಗ ಬಾರದ ಹೊರತು ಒಂದು ಧರ್ಮದ ಆಚರಣೆಯಲ್ಲಿ ತಲೆ ತೂರಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.